ಪಂಚಕಾಳಿ ಅಂದ್ರೆ ಯಾರು, ಹೇಗಿರುತ್ತೆ ಅವಳ ರೂಪ? ಪಂಚಕಾಳಿ ಅಲ್ಲ ಅನ್ಕೋದು ಶತ್ರುನ ವೈರಿಯನ್ನು ಕೊಲ್ಬೋದು. ಶತ್ರುನ ನಮ್ಗೆ ಯಾವ ಮಟ್ಟಕ್ಕೆ ಬೇಕೋ ಆ ಮಟ್ಟಕ್ಕೆ ಇಳಿಸ್ಬೋದು. ಮೈನ್ ಇಂಪಾರ್ಟೆಂಟ್ ಏನಂದರೆ ಯಾರು ನಮಗೆ ಎಫೆಕ್ಟ್ ಹೊಡಿತಾ ಇದ್ದಾರೋ, ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮನೆ ಶಾಂತಿಗಾಗಿರ್ಬೋದು, ಆ ದೈವ ಅನ್ನಕ್ಕಂಥದ್ದು ನಿಮ್ಗೆ ಅಟ್ರಾಕ್ಟ್ ಆದರೆ ನಿಮ್ಮ ಕೆಲಸಗಳು ಯಾವುದೇ ರೀತಿ ನಿಲ್ಲೋದಿಲ್ಲ, ಅದು ಮುಂದುವರಿಸ್ಕೆ ಹೋಗ್ತಿರುತ್ತೆ. ನಾನು ಕೊಟ್ಟಿರೋ ದೀಕ್ಷೆಗಳೆಲ್ಲ ಕೋಟ್ಯಾಧಿಪತಿ ಆಗಿದ್ದಾರಾ ಅಂತ ಕ್ವಶನ್ ಇರ್ಬೋದು. ನನ್ನ ದುಡ್ಡು ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಮನಸ್ಸು ನೆಮ್ಮದಿ, ಆನಂದ, ಅದಕ್ಕಿಂತ ಮೀರಿ ದುಡ್ಡಿಲ್ಲ. ದೀಕ್ಷೆ ತಗೊಂಡವರು ಅವ್ರಿಗೆ ಯಾವ ರೀತಿಯನ್ನು ಮಾಡಬೇಕು ನಾವು ಹೇಳ್ಕೊಡ್ತೀವಿ. ದೀಕ್ಷೆ ತಗೊಂಡವರು ಯಾರು ಆರೋಗ್ಯ ಸಮಸ್ಯೆ ಇದೆಯೋ ಅವ್ರಿಗೆ ಈ ಥರ ಮಾಡಿ, ಖಂಡಿತ 100% ಕಮ್ಮಿ ಆಗುತ್ತೆ, ಇದು ಶೋರ್. ಗಂಡ ಹೆಂಡತಿ ಜಗಳ ಇದ್ದಾಗ ಈ ದೀಕ್ಷೆ ತಗೊಂಡು ಗಂಡ ಹೆಂಡತಿಯ ಮಧ್ಯದಲ್ಲಿದ್ದಾಗ ಅಂದರೆ ಅವರ ಬಾಂಧವ್ಯನ ಒಂದುಗೂಡಿಸೋದು ಯಾವ ಥರ, ಈ ಥರ ತುಂಬ ಇರುತ್ತೆ. ಈ ಪಂಚಕಾಳಿ ದೀಕ್ಷೆಯನ್ನು ಯಾರೆಲ್ಲ ತಗೋಬಹುದು ಗುರುಗಳೇ? ನನ್ನ ಗಂಡ ಕುಡಿತಾನೆ, ನನ್ನ ಮನೆ ಹಾಳಾಗ್ತಾ ಇದೆ ಅನ್ನೋ ಹೆಂಗಸರಾಗಿರ್ಬೋದು, ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ ಇದಕ್ಕೆ ಯೂಸ್ ಮಾಡ್ಬೋದು. ಮತ್ತು ಕೆಲಸ ಕಾರ್ಯಗಳಿಗೋಸ್ಕರ ಈ ಭೂ ಸಮಸ್ಯೆ ಮತ್ತು ಈ ಬಿಸ್ನೆಸ್ ಮಾಡೋರು, ನಿನಗೆ ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅಂತಂದಾಗ ನೀನು ತಂತ್ರ ಪಂಡಿತ ಆಗಿ ಏನು ಪ್ರಯೋಜನ, ನೀನು ಮಾಂತ್ರಿಕನಾಗಿ ಏನು ಪ್ರಯೋಜನ? ನಿನ್ನ ಪ್ರಾಬ್ಲಮ್ ನೀನೇ ಕ್ಲಿಯರ್ ಮಾಡ್ಕೊಳಕ್ಕಾಗ್ತಿಲ್ಲ, ಅಲ್ಲಿಗೆ ನಿನ್ನ ವಿದ್ಯೆ ಇಲ್ಲ. ಯಾವುದೇ ರಾಜಕೀಯ ವ್ಯಕ್ತಿ ನಿಂತ್ಕೊಂಡಾಗ ಅವರ ಅಪೋಸಿಟ್ ವ್ಯಕ್ತಿ ಆರ್ಥಿಕವಾಗಿ ಸಬಲರಾಗಿರ್ತಾರೆ, ಅವರು ಕೂಡ ಗೆಲ್ಲುವಂಥ ಒಂದು ಅಭ್ಯರ್ಥಿನೇ. ಅವರ ವಿರುದ್ಧ ಗೆಲ್ಲೋದು ಹೇಗೆ? ಈ ದೀಕ್ಷೆ ತಗೊಂಡ್ರೆ ಅವ್ರಿಗೇನು ಅನುಕೂಲ ಅಂತ? ಎಷ್ಟೋ ಜನ ಈ ದೀಕ್ಷೆ ಕೊಟ್ಟೆ ಗೆಲ್ಸಿದ್ದೀನಿ, ಗೆದ್ದು ಈಗ ಪ್ರೆಸೆಂಟ್ MLA ಆಗಿದ್ದಾರೆ, MP ಆಗಿದ್ದಾರೆ. ನಿಮಗೆ ಎಷ್ಟೋ ಜನ ತಂತ್ರ ಪಂಡಿತರು ಮೋಸ ಮಾಡಿರ್ಬೋದು, ದುಡ್ಡು ಇಸ್ಕೊಂಡಿರ್ಬೋದು, ಅದಾಗಿರ್ಬೋದು ಇದಾಗಿರ್ಬೋದು, ನಂಗೆ ಆ ಸಂಬಂಧ ಇಲ್ಲ. ನನ್ನ ಹತ್ರ ಬಂದಮೇಲೆ ಆಗಿದೆಯಾ ಆಗಿಲ್ವಾ ಅದು ನನಗೆ ಇಂಪಾರ್ಟೆಂಟ್. ಈ ಒಂದು ತಾಂತ್ರಿಕ ವಿಧಾನವನ್ನ ಬಳಸ್ಕೊಂಡು ಯುದ್ಧ ಯಾಕೆ ನಿಲ್ಸಕ್ಕಾಗಲ್ಲ? ಇದು ಒಂದಷ್ಟು ಕಮೆಂಟ್ಸ್ ಗಳನ್ನ ಮಾಡ್ತಾರೆ. ಒಂದು ಎಕ್ಸಾಂಪಲ್ಲು, ನೀವು ಮಯಾಂಕ್ ಅಂತ ಕೇಳಿದಿರ ಒಂದು, ಆ ಇದರಲ್ಲಿ ಒಬ್ಬ ರಾಜ ಬಂದು 1000 ಮೇಲೇ 2000 ಜನ ಮೇಲೆ ಸೈನಿಕರನ್ನ ಹಾಕ್ಕೊಂಡು ಬರ್ತಿದ್ದ. ಆ ಊರವರೆಲ್ಲ ಸೇರಿ, ಆ ಊರೆಲ್ಲ ತಂತ್ರ ಪಂಡಿತರೆ, ಊರೇ ಅದು. ಆ ಊರಲ್ಲಿ ತಂತ್ರ ಪಂಡಿತರು ಮಾಡ್ತಾ ಇದ್ದಾಗ ಒಂದು ರಾಜ ಬಂದು ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾಗ, ಇವರು ಮನೆಯಲ್ಲೇ ಕೂತ್ಕೊಂಡು ಇವರ ಪ್ರಯೋಗಗಳನ್ನು ಮಾಡ್ತಾ ಇದ್ದಾಗ ಅವರ ಶತ್ರುಗಳು ಬೆಳಗ್ಗೆ ಎದ್ದು ಹೋಗಿದ ತಕ್ಷಣ ಎಲ್ಲ ಭೂಸ್ಥಾಪ ಕೆಳಗಡೆ. ಇವತ್ತಿಗೂ ಪ್ರೂಫ್ ಇದೆ, ಅದು ಇವತ್ತಿಗೂ ಫೋಟೋ ಸಮೇತ ಇದೆ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ನನಗಿರೋದು ಒಂದೇ, ಹಳ್ಳಿಗೊಂದು ತಂತ್ರ ಪಂಡಿತರು ಆಗಬೇಕಷ್ಟೆ, ಮನೆಗೊಬ್ಬರು ಆಗಬೇಕು ಅಂದ್ರೆ ನಂಗೆ ಇನ್ನೂ ಖುಷಿನೇ. ಯಾಕೆ ಅಂದರೆ ನಿಮ್ಮ ಪರಿಹಾರಗಳು ನೀವೇ ಮಾಡ್ಕೊಳ್ಬಿಡ್ರಿ, ಇನ್ನೊಬ್ಬನ ಹತ್ರ ಹೋಗಿ ಮೋಸ ಹೋಗಬೇಡಿ ಅನ್ನೋದೇ ನನ್ನ ಕಾನ್ಸೆಪ್ಟ್. ಗುರುಗಳೇ ನಮಸ್ತೆ. ನಾವು ಸಾಮಾನ್ಯವಾಗಿ ಮಹಾಕಾಳಿ, ಭದ್ರಕಾಳಿ, ಸ್ಮಶಾನ ಕಾಳಿ ಈ ರೀತಿಯಾದಂಥ ಕಾಳಿಗಳ ಹೆಸರನ್ನ ಕೇಳಿದ್ದೀವಿ. ಆದರೆ ಈ ಸಲ ನೀವು ಕೊಡ್ತಾ ಇರುವಂಥ ದೀಕ್ಷೆ ಪಂಚಕಾಳಿ ದೀಕ್ಷೆ. ಈ ಪಂಚಕಾಳಿ ಅಂದರೆ ಯಾರು, ಹೇಗಿರುತ್ತೆ ಅವಳ ರೂಪ? ಪಂಚಕಾಳಿ ಅಂದರೆ 5 ಕಾಳಿಗಳನ್ನು ಸೇರಿಸಿ ಒಂದು ದೀಕ್ಷೆಯನ್ನು ಕೊಡ್ತೀವಿ. ಈ ಪಂಚಕಾಳಿ ಅನ್ನೋಕ್ಕಂಥದ್ದು ತುಂಬ ವಿಶೇಷವಾದಂಥದ್ದು, ಅಂದರೆ ಕ್ರೂರತ್ವವನ್ನು ಹೊಂದಿರಕ್ಕಂಥದ್ದು. ಅಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ದಯಾದಾಕ್ಷಿಣ್ಯ ಇಲ್ಲದೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನನಗೇ ತುಂಬ ಮೋಸ ಮಾಡ್ತಾಯಿದ್ದಾರೆ ಜನರು ಅಂತ ಇದ್ದಾಗ ಅಂಥ ಅವ್ರಿಗೆ ಈ ಪಂಚಕಾಳಿ ದೀಕ್ಷೆಯನ್ನು ಕೊಡ್ತಾರೆ. ನೀವು ಕೇಳಿದ್ರ ಪಂಚಭೂತಗಳು, ಪಂಚರಾಕ್ಷಸರು, ಪಂಚಕಲಶ, ಪಂಚ ಅಂತ 5 ಅಂತ ಕೇಳ್ತೀವಿ. ಪಂಚಪಾಂಡವರು 5 ಅಂತ ಕೇಳ್ತೀವಿ. ಯಾಕೆ ಅಂದರೆ ಈ ಪಂಚಕಾಳಿ ಅನ್ನೋಕ್ಕಂಥದ್ದು ತುಂಬ ವಿಶೇಷಕ್ಕಂಥದ್ದು. ನವಕಾಳಿಯನ್ನು 9 ಕಾಳಿ ಅಂದರೆ ಒಂದೊಂದು ಕಾಳಿಯನ್ನು ಸೇರಿಸಿ ನವಕಾಳಿ ಅಂತ ಕರಿತೀವಿ. ಇದು ಪಂಚಕಾಳಿ ಅನ್ನೋಕ್ಕಂಥದ್ದು ಒಂದೊಂದು ಕ್ರೂರತ್ವವನ್ನು, ಅಂದರೆ ತನ್ನ ಕೋಪಿಷ್ಟವನ್ನು, ತನ್ನ ಒಂದು ಶತ್ರುಗಳನ್ನು ಸಂಹಾರವನ್ನು ಮಾಡೋದಕ್ಕೆ ಈ ಪಂಚಕಾಳಿ ಅಂತ ಕರಿತೀವಿ. ಅದು ಇದರಲ್ಲಿ ರಕ್ತ ಕಾಳಿ ಅಂತ ಬರುತ್ತೆ, ಕ್ರೂರಕಾಳಿ ಅಂತ ಬರುತ್ತೆ, ನಳಕಾಳಿ ಅಂತ ಬರುತ್ತೆ, ನೀಲಾಕಾಳಿ ಅಂತ ಬರುತ್ತೆ, ಧ್ರುವಕಾಳಿ ಅಂತ ಬರುತ್ತೆ. ಇವ್ಯಾರು ಕೇಳೇ ಇಲ್ಲ. ಎಲ್ಲ ದಶಮಾವಿಧದಲ್ಲಿ ಕಾಳಿ ಗೊತ್ತು, ಇಷ್ಟು ಮಾತ್ರ ನಾವು ಹೇಳ್ತೀವಿ. ಈ ಕಾಳಿ ಅನ್ನಕ್ಕಂಥದ್ದು, ಈ ಪಂಚಕಾಳಿ ಅನ್ನಕ್ಕಂಥದ್ದು ತುಂಬ ವಿಶೇಷಕ್ಕಂಥದ್ದು. ಸ್ಮಶಾನ ಕಾಳಿ ಇವೆಲ್ಲ ನಾರ್ಮಲಾಗಿ ಇದ್ದೇ ಇರುತ್ತೆ, ಬಟ್ ಇದರಲ್ಲಿ ಅತೀ ವಿಶೇಷವಾಗಂಥದ್ದು ಇವು. ಕ್ರೂರಕಾಳಿ ಅನ್ನಕ್ಕಂಥದ್ದು ನಾನು ಯಾವುದೇ ರೀತಿ, ಅಂದರೆ ಈಗೇನಾಗತ್ತೆ ಅಂದರೆ ಮನೆಯಲ್ಲಿ ತುಂಬ ಸುಸ್ತಾಗಿರಕ್ಕಂಥದ್ದಾಗಲಿ, ಆರೋಗ್ಯ ಸಮಸ್ಯೆದಲ್ಲಾಗಿರಲಿ, ಸೊ ಈ ಥರದಲ್ಲಿ ದೇವಿಯನ್ನು ಶಕ್ತಿಯನ್ನು ಕೊಡಕ್ಕಂಥದ್ದು. ದೀಕ್ಷೆ ಅಂದರೆ ಬರ್ತಾರೆ, ನೀರನ್ನು ಮುಳುಗಿಸ್ತಾರೆ, ಹೋಗ್ತಾರೆ, ಇದೆಲ್ಲ ಇಂಪಾರ್ಟೆಂಟ್. ಆ ದೀಕ್ಷೆಯ ಮಂತ್ರಗಳು ನಾವೆಷ್ಟು ಮಾಡ್ತಾ ಇದ್ದೀವಿ,
ಆ ಎನರ್ಜಿ ಪವರ್ ನಮ್ಗೆ ಎಷ್ಟು ಬರ್ತಾ ಇದೆ, ಆ ದೇವಿ ನಮ್ಮ ಜೊತೆಲಿ ಇದ್ದಾಳ ಇಲ್ವಾ ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ನಾನು ದೀಕ್ಷೆ ಕೊಡ್ತೀನಿ ಮಾಡೋದು ಅವೆಲ್ಲ ಬೇಡ. ಸೊ ಇದು ಹೆಚ್ಚಾಗಿ ಆದಷ್ಟು ಬೇಗ ಈ ತಂತ್ರ ಪಂಡಿತರು ಯಾರು ಇರ್ತಾರೋ, ಈ ಪುರೋಹಿತರು ಯಾರು ಇರ್ತಾರೋ, ಈ ಜ್ಯೋತಿಷರು ಯಾರು ಇರ್ತಾರೋ, ಸೊ ಇವ್ರಿಗೆ ಈ ಪಂಚಕಾಳಿ ಅನ್ನೋಕ್ಕಂಥದ್ದು ತುಂಬ ವಿಶೇಷವಾಗಿರುತ್ತೆ. ಈ ಪಂಚಕಾಳಿ ಅಂದರೆ ಮೈನ್ ಭದ್ರಕಾಳಿ ಬರ್ತಾರೆ, ಆ ಭದ್ರಕಾಳಿ ಅಂಶದಲ್ಲಿ ಈ ಪಂಚಕಾಳಿ ಅನ್ನೋಕ್ಕಂಥದ್ದು. ಯಾವುದೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ ಈ ಪಂಚಕಾಳಿಯವರು ಅಂತ? ಇದರಲ್ಲಿ ಪಂಚಕಾಳಿ ಆಕರ್ಷಣೆ ಕೊಟ್ಟು ಅದಾದ ನಂತರ ಪಂಚಕಾಳಿ ಆಕರ್ಷಣೆಯನ್ನು ಕೊಟ್ಟು ಅದಾದ ನಂತರ ನಮಗೆ ಈ ದೀಕ್ಷೆಯನ್ನು ತಗೊಳಕ್ಕಂಥದ್ದು. ಹೇಗಂದರೆ ಆಗ ತೊಗೊಳಂಗಿಲ್ಲ. ಫಸ್ಟು ಆ ಪಂಚಕಾಳಿಯನ್ನು ನಾವು ಯಾವ ರೀತಿಯನ್ನು ಆರಾಧನೆಯನ್ನು ಮಾಡ್ಬೋದು, ಪಂಚಕಾಳಿಯನ್ನು ನಾವು ಯಾವ ರೀತಿಯನ್ನು ನಾವು ಆಕರ್ಷಣೆ ಮಾಡ್ಬೋದು, ಪಂಚಕಾಳಿಯಿಂದ ನಮಗೆ ಏನೇನು ಪಡಿಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದು ಇದರಲ್ಲಿ. ತುಂಬ ಯಾಕಂದರೆ ಪಂಚಕಾಳಿಯಲ್ಲಿ ಅನ್ಕೋದು ಶತ್ರುನ ವೈರಿಯನ್ನು ಕೊಲ್ಬೋದು, ಶತ್ರುನ ನಮ್ಗೆ ಯಾವ ಮಟ್ಟಕ್ಕೆ ಬೇಕೋ ಆ ಮಟ್ಟಕ್ಕೆ ಇಳಿಸ್ಬೋದು. ಮೈನ್ ಇಂಪಾರ್ಟೆಂಟ್ ಏನಂದರೆ ಯಾರು ನಮಗೆ ಎಫೆಕ್ಟ್ ಹೊಡಿತಾ ಇದ್ದಾರೋ, ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮನೆ ಶಾಂತಿಗಾಗಿರ್ಬೋದು. ಸೊ ಕೆಲವೊಂದು 3 ಥರ ಇದೆ ಇದರಲ್ಲಿ. ಈ 3 ಥರದಲ್ಲಿ ಮನೆಯಲ್ಲಿ ಯಾವುದೇ ರೀತಿ ಜಗಳವನ್ನು ಆಗ್ತಾ ಇದ್ದಾಗ ಈ ಪಂಚಕಾಳಿ ಸೂಕ್ತವನ್ನು ಹೇಳಿದಾಗ ಅದನ್ನು ದೀಕ್ಷೆ ತೊಗೊಂಡವ್ರು ಮಾತ್ರ ಹೇಳಬೇಕಾಗತ್ತೆ. ಸುಮ್ಮನೆ ಯಾರಂದ್ರೆ ಮಾಡೋಕ್ಕಾಗಲ್ಲ. ಮತ್ತು ಆರೋಗ್ಯ ಸಮಸ್ಯೆಯಲ್ಲಿ ಎಫೆಕ್ಟ್ ಹೊಡಿತಾ ಇದ್ದಾಗ, ಅವ್ರಿಗೆ ಆರೋಗ್ಯದಲ್ಲಿ ಎಫೆಕ್ಟ್ ಹೊಡಿತಾ ಇದ್ದಾಗ ಅಂದಾಗ ಅದು ಒಂದು ಅಂಶ ಬರುತ್ತೆ. ಯಾವ ರೀತಿ ಅವರಿಗೆ ದೀಕ್ಷೆ ತೊಗೊಂಡವರು ಅವ್ರಿಗೆ ಯಾವ ರೀತಿಯನ್ನು ಮಾಡಬೇಕು ನಾವು ಹೇಳ್ಕೊಡ್ತೀವಿ. ದೀಕ್ಷೆ ತೊಗೊಂಡವರು ಯಾರು ಆರೋಗ್ಯ ಸಮಸ್ಯೆ ಇದೆಯೋ ಅವ್ರಿಗೆ ಈ ಥರ ಮಾಡಿ, ಖಂಡಿತ 100% ಕಮ್ಮಿ ಆಗುತ್ತೆ, ಇದು ಶೋರ್. ಮತ್ತು ಈ ಗಂಡ ಹೆಂಡತಿ ಜಗಳ ಇದ್ದಾಗ ಈ ದೀಕ್ಷೆ ತಗೊಂಡು ಗಂಡ ಹೆಂಡತಿಯ ಮಧ್ಯದಲ್ಲಿದ್ದಾಗ ಅಂದರೆ ಅವರ ಬಾಂಧವ್ಯನ ಒಂದುಗೂಡಿಸೋದು ಯಾವ ಥರ, ಈ ಥರ ತುಂಬ ಇರುತ್ತೆ. ಇದನ್ನು ಖಂಡಿತ ಹೇಳ್ಕೊಡ್ತೀವಿ. ಇದನ್ನು ದೀಕ್ಷೆಯಲ್ಲಿ ಯಾಕೆ ಅಂದರೆ ಫಸ್ಟ್ ನಾನು ಏನು ಈಗ ದೇವ್ರ ಪೂಜೆ ಮಾಡಿದ ತಕ್ಷಣ ನಾವು ಊದ್ಬತ್ತಿ ಅನ್ಸೋದು ನಮ್ಗೆ ಗೊತ್ತಿರುತ್ತೆ, ಕರ್ಪೂರ ಅನ್ಸೋದು ಗೊತ್ತಿರುತ್ತೆ. ಏನಕ್ಕೆ ಅಂದರೆ ಇನ್ನೊಬ್ಬರ ನೋಡಿ ಕಲ್ತಿರ್ತೀರ. ಹೆಂಗಂದ್ರೆ ಹಂಗೆ ಹಚ್ಚಲ್ವಲ್ಲ, ಅದಕ್ಕೊಂದು ನಿಯಮ ಪದ್ಧತಿಗಳನ್ನು ನಾವು ಅನ್ವಯಿಸ್ಕೊತೀವಿ. ಸೊ ಇದು ಅಷ್ಟೇ. ಕಾಳಿ ಅಂದರೆ ಏನು, ಕಾಳಿ ಆರಾಧಕ ಅಂದರೆ ಏನು, ನಾನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಜನಗಳಿಗೆ ನಾವು ಒಳ್ಳೆಯದನ್ನು ಮಾಡಬೇಕು, ಇದು ತುಂಬ ತಂತ್ರ ಪಂಡಿತರಿಗೆ ತುಂಬ ಸುಮ್ಮನೆ ಅಲ್ಲಿ ಏನೋ ಮಾಡ್ತಾರೆ ಇಲ್ಲೇನೋ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಬೇಕಾಗಿರೋದು ಈ ಕಾಳಿ ಆರಾಧನೆಯಲ್ಲಿ ಯಾವ ರೀತಿ ಮಾಡ್ತಾರೆ. ಸೊ ನನಗೆ ಹೇಳ್ತದಂದರೆ ಪ್ರತಿಯೊಬ್ಬರು ಇದನ್ನು ಯಾರು ಆರಾಧಕರಿದ್ದಾರೋ, ಯಾರು ಮಾಡಬೇಕಂತಿದ್ದಾರೋ, ಸೊ ಅವರೆಲ್ಲ ಈ ದೀಕ್ಷೆಯನ್ನು ತೊಗೊಳ್ಬೋದು. ಓಕೆ. ಈಗ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಇದೆ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಅಂತ. ಹಾಗೇನೆ ಈ ಕಾಳಿ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ಕೊಡ್ಬೇಕು ಅಂತಂದಾಗ ಏನನ್ನ ಬಯಸ್ತಾಳೆ ಅಂತ? ಇದರಲ್ಲಿ ಸಾತ್ವಿಕ ರೂಪನೂ ಇರುತ್ತೆ, ಅಘೋರ ರೂಪನೂ ಇರುತ್ತೆ. ಖಂಡಿತ ಸಾತ್ವಿಕ ರೂಪ ಇರುತ್ತೆ, ಅಘೋರ ರೂಪನೂ ಇರುತ್ತೆ. ನಿನಗೆ ಯಾವುದು ಇಷ್ಟ ಇರುತ್ತೋ ಅದನ್ನು ನಿನ್ನ ಆಯ್ಕೆಯನ್ನು ಮಾಡ್ಕೊಳ್ಬೋದು. ಈಗ ಲಾಸ್ಟ್ ಟೈಮ್ ನಾನು ನವಕಾಳಿ ದೀಕ್ಷೆಯನ್ನು ಕೊಟ್ಟಿದ್ದೆ. 100 ಜನಕ್ಕೆ ಮಾತ್ರ ಅವಕಾಶ ಇದ್ದಿದ್ದು, 150 ಜನ ಬಂದಿದ್ದರು. ಸೊ ನನಗೆ ಆ ಥರ ಏನಿಲ್ಲ. ಸೊ ಯಾರು ಪುರೋಹಿತರು ಇರ್ತಾರೋ, ಯಾರು ನಾನ್ ವೆಜ್ ಅವ್ರು ತಿನ್ನಲ್ಲ ಅನ್ನೋಕ್ಕಂತೂ ಅವರಿಗೆ ಸಾತ್ವಿಕ ಮತ್ತು ಅಘೋರ ಎರಡೂ ಹೇಳ್ಕೊಡ್ತೀವಿ. ಅದರ ಪ್ರಕಾರ ನೀವು ಮಾಡ್ಕೊಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅವರ ಮನೆಯಲ್ಲಿ ನಾನು ಎಷ್ಟೋ ಜನ ದೀಕ್ಷೆ ತೊಗೊಂಡ್ಮೇಲೆ ನನ್ನ ಆರೋಗ್ಯ ಸಮಸ್ಯೆ ಎಷ್ಟೋ ಕಮ್ಮಿ ಆಗಿದೆ ಅನ್ನೋದು ನಮ್ಮ ಹತ್ರ ಬೇಜಾನಿದೆ. ಸೊ ಅದಕ್ಕೆ ನಾನು ಹೇಳೋದು, ದೀಕ್ಷೆ ಅನ್ನೋಕ್ಕಂಥದ್ದು ಸರ್ವಸಾಮಾನ್ಯ ಅಲ್ಲ, ಅದನ್ನು ಉದಾಸನೆಯನ್ನು ಮಾಡಿಕೊಂಡು ಮಾಡೋದಲ್ಲ. ಸೊ ದೀಕ್ಷೆ ಅನ್ನೋಕ್ಕಂಥ ತುಂಬ ಪವಿತ್ರವಾದಕ್ಕಂಥದ್ದು. ಆ ಪವಿತ್ರಕ್ಕೆ ನಾವೆಷ್ಟು ಬೆಲೆ ಕೊಡ್ತೀವೋ ಅಷ್ಟು ಆ ದೇವಿ ನಮ್ಗೆ ಒಲಿತಾಳೆ. ಈಗ ಒಬ್ಬರಿಗೆ ದೀಕ್ಷೆ ಕೊಡಬೇಕು ಅಂತಂದ್ರೆ ಮೊದಲು ನೀವು ಆ ಸಾಧನೆಯನ್ನ ಮಾಡಿರಬೇಕು, ಹೌದಲ್ವಾ? ಖಂಡಿತ. ನೀವು ಹೇಗೆ ಈ ಪಂಚಕಾಳಿಯನ್ನ ಹೋಲಿಸ್ಕೊಂಡ್ರಿ ಅಂತ? ಅದು ನಮ್ಮ ಚಿಕ್ಕ ವಯಸ್ಸಲ್ಲೇ ಮುಗಿತು ಮೇಡಮ್. ನಮ್ಮ ಗುರುಗಳು ನಮಗೆ ಆಜ್ಞೆಯನ್ನು ಕೊಟ್ಟು, ನಮ್ಮ ಗುರುಗಳು ಇದನ್ನು ಮಾಡ್ಕೊಳ್ಳಿ ಅಂತ ಕೇಳಿದಾಗ ಅದಕ್ಕೆ ನಾವು 48 ದಿನಗಳ 52 ದಿನಗಳ ಕಾಲ ನಾವು ಜಪವನ್ನು ಮಾಡಿ ದೀಕ್ಷೆಯನ್ನು ತಗೊಂಡು ನೋಡಿ. ಎಲ್ಲರೂ ಅಂದರೆ ತಂತ್ರಕ್ಕೆ ಎಲ್ಲನೂ ಒಂದೇ, ಆ ಒಂದ್ಸಲ ದೀಕ್ಷೆ ಬಿಟ್ಟರೆ ಎಲ್ಲ ಸಿಗತ್ತೆ ಅನ್ನೋದು ಸುಳ್ಳು. ಅದು ಸುಳ್ಳು. ಪಂಚಕಾಳಿಗೆ ದೀಕ್ಷೆ ಇರುತ್ತೆ, ನವಕಾಳಿಗೆ ದೀಕ್ಷೆ ಇರುತ್ತೆ, ಭದ್ರಕಾಳಿಗೆ ದೀಕ್ಷೆ ಇರುತ್ತೆ, ಸ್ಮಶಾನ ಕಾಳಿಗೆ ದೀಕ್ಷೆ ಇರುತ್ತೆ. ನಾನು ಅದಕ್ಕೆ 9 ಕಾಳಿ ಸೇರಿಸಿ ನಾನು ದೀಕ್ಷೆಯನ್ನು ಕೊಟ್ಟಿದ್ದು. ಈ ಕಾಲದಲ್ಲಿ ಇದಕ್ಕೆ ನಾನು ನವಕಾಳಿ ದೀಕ್ಷೆಯನ್ನು ಕೊಟ್ಟಿದ್ದು ಅದಕ್ಕೋಸ್ಕರನೇ. ಈಗ ಪಂಚಕಾಳಿ ದೀಕ್ಷೆ ಅನ್ನೋದು ತುಂಬ ವೈಶಿಷ್ಟ್ಯಕ್ಕಂಥದ್ದು. ಎಷ್ಟು ಮಟ್ಟಕ್ಕೆ ಜನಗಳಿಗೆ ಆರೋಗ್ಯ ಸಮಸ್ಯೆಯಿಂದ, ಈಗ ಡಾಕ್ಟ್ರ್ ಹೇಳ್ಬೋದು, ಈಗ ಎಷ್ಟೋ ಜನ ಹೇಳ್ತಾರೆ ನಾನು ಅಲ್ಲಿ ತೋರಿಸ್ದೆ, ಇಲ್ಲಿ ತೋರಿಸ್ದೆ, ರಿಪೋರ್ಟ್ ನಾರ್ಮಲ್ ಬಂತು, ಸರಿ ಆಯಿತು ಬನ್ನಿ ಕರ್ಕೊಂಬನ್ನಿ, ಅದು ಯಾಕೆ ಆಗಲ್ವ ಅದು ನಾನು ನೋಡ್ತೀನಿ. ನನ್ನ ಹತ್ರ ಯಾವಾಗ ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ನನ್ನ ಲೈಫಲ್ಲಿ, ಯಾಕಾಗಲ್ಲ.
ಯಾಕೆ ಮಾಡಬಾರ್ದು, ಇದು ನನ್ನ ಮೈಂಡಲ್ಲಿ ಯಾವತ್ತೂ ಹೊರತಾ ಇರುತ್ತೆ. ನಾನು ಮಾಡ್ತೀನಿ ಅನ್ನೋ ಛಲ ನನಗಿದೆ. ಈಗ ತಾನೇ ನೀವು ಹೇಳಿದ್ರಿ ಹಾಸ್ಪಿಟಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತಾರೆ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದ್ರಿ. ಅದು ಹೇಗೆ ಹಾಸ್ಪಿಟಲಲ್ಲಿ ಔಷಧಿ ಕೊಟ್ಟು ಸರಿ ಮಾಡೋಕ್ಕಾಗದೇ ಇರೋದನ್ನು ನೀವು ಹೇಗೆ ಸರಿ ಮಾಡಿಬಿಡ್ತೀರಾ? ನಾನು ಲಾಸ್ಟೆಲ್ಲ ಹೇಳಿದೆ, ಔಷಧಿ ಅದು ಇದು ಅಂತ ಬಂದಿರೋದು ಮೊನ್ನೆ. ದೈವತ್ವ ಮನುಷ್ಯತ್ವ ಅನ್ನೋಕೆ ಬಂದಿದ್ದು ಯಾವತ್ತಿಂದನೂ ಇದೆ. ಅದು ಕಂಡುಹಿಡಿದಿದ್ದು ಒಂದು ಮಾನವನೇ, ಇದು ಕಂಡುಹಿಡಿದಿದ್ದು ಮಾನವ ಅಲ್ಲ, ದೈವತ್ವಕ್ಕಿಂತ ಯಾವುದು ದೊಡ್ಡದಲ್ಲ ಅಷ್ಟೇ. ಈಗ ಹಾಸ್ಪಿಟಲಲ್ಲಿ ಆಗಲ್ಲ ಅಂತ ಹೇಳಿರೋ ಕೇಸ್ನ ನೀವು ಸರಿ ಮಾಡಿರೋ ಅಂಥದ್ದು ಉಂಟಾ? ಇದೆ. ದಾವಣಗೆರೆಯಲ್ಲಿ ಒಬ್ಬರು ಹೇಳಿದಲ್ಲ, ಲಾಸ್ಟ್ ಟೈಮು ದಾವಣಗೆರೆಯಲ್ಲಿ ಒಬ್ಬರು ಬಂದಿದ್ದರು, ವೀಲ್ ಚೇರಲ್ಲಿ ಬಂದಿದ್ದರು, ನಾರ್ಮಲಾಗಿ ಕಳಿಸಿದ್ದೀವಿ. ಸೊ ಎಷ್ಟೋ ಇದ್ದಾವೆ. ಯಾಕೆ ಅವ್ರ ಹತ್ರ ನೀವು ಮಾತಾಡಿಸ್ಬೋದ ಅನ್ಬೋದು. ಒಳಗಡೆ ಇರೋ ಪ್ರಾಬ್ಲಮ್ಸ್ನ ನಾನು ತೊಗೊಂಡು ಮೀಡಿಯಾಮಿಂದ ಇಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದು ಓಪನಾಗಿ ಹೇಳ್ತೀನಿ. ಅವರ ಒಂದು ಪರ್ಸ್ನಲ್ ವಿಚಾರಗಳನ್ನು ತೊಗೊಂಡು ಬಂದು ನನಗೆ ಒಳ್ಳೆಯದಾಗಿದೆ ನೀವು ಹೇಳಿ ನನಗೆ ಪ್ರಚಾರ ಮಾಡಿಕೊಡಿ ಅಂತ ಹೇಳ್ಕೊಡಿದ್ದು ಎಷ್ಟು ಮಾತ್ರ ಸತ್ಯ ಇದೆ, ಎಷ್ಟು ಮಾತ್ರ ನ್ಯಾಯ ಇದೆ ಇದು? ಅವ್ರು ಬಂದಿದ್ದಾರೆ, ಅವ್ರ ಸಮಸ್ಯೆ ತೀರಿದೆ, ಮುಗೀತು. ನನ್ನ ಹತ್ರ ಯಾರು ಬರ್ತಾರೋ ನಾನು ಸಮಸ್ಯೆ ಕೊಡ್ತೀನಿ, ಪರಿಹಾರ ಕೊಡ್ತೀನಿ. ನಾನು ಹೇಳಿದೆ, ಸಮಸ್ಯೆ ಮಾಡೋದು ಉಂಟು, ಮಾಡದಿರೋದು ಉಂಟು, ನಿವಾರಣೆ ಮಾಡೋದು ಉಂಟು. ಸಮಸ್ಯೆ ಮಾಡ್ತೀವಿ ಅಂದರೆ ದುಡ್ಡುಗೋಸ್ಕರ ಯಾವ ಥರ ಅಂತ ಮಾಡೋಕ್ಕೆ ಹೋಗಲ್ಲ. ನನಗೆ ಇಲ್ಲಿ ಇಷ್ಟ ಆಗಬೇಕು, ಇದು ಕರೆಕ್ಟಾಗಿ ಮಾಡಬೇಕಾ, ಮಾಡೋಣ. ಇಲ್ವಾ, ಅವನು 50 ಲಕ್ಷ ಕೊಟ್ಟರು ನಾನು ಮಾಡಲ್ಲ. ಇದು ಖಂಡಿತ. ನನಗಿಷ್ಟ ಆದರೆ ನಾನು ಏನು ಬೇಕೋ ಮಾಡ್ತೀನಿ, ನನಗಿಷ್ಟ ಆಗಿಲ್ಲ ಅಂದರೆ ನಾನು ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತೀನಿ. ಇದು ಈ ಪಂಚಕಾಳಿ ಅನ್ನೋಕ್ಕಂಥದ್ದು ಒಂದು ಮನುಷ್ಯನಿಗೆ ಧೈರ್ಯ ಅನ್ನೋದು ಬರುತ್ತೆ, ಆತ್ಮಸ್ಥಾನ ಅನ್ನೋದು ತುಂಬುತ್ತೆ. ತನಗೆ ಎಷ್ಟು ಬೆಳಿಬೇಕು ಅಂತ ಅನಿಸುತ್ತೋ ಅಷ್ಟು ಬೆಳೆಯೋಕ್ಕೆ ಮುನ್ಸೂಚನೆ ಕೊಡುತ್ತೆ. ಈಗ ಎಷ್ಟೋ ಜನ ಮನೇಲಿ ಕೂತ್ಕೊಂಡು ನನ್ನ ಲೈಫೇ ಇಲ್ಲ, ನನ್ನ ಲೈಫ್ ಇಷ್ಟೇ ಅಂತ ಬದುಕಿರೋರು ಕೂಡ ಈ ಪಂಚಕಾಳಿ ಅನ್ನೋದು ತುಂಬ ಅರ್ಹತೆಯನ್ನು ಕೊಡುತ್ತೆ. ಆ ಪಂಚಕಾಳಿ ದೀಕ್ಷೆಗೆ ಬಂದವರು ಕೂಡ ನನ್ನ 4th ಬ್ಯಾಚ್ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಅಷ್ಟೊಂದು ಒಳ್ಳೆ ಒಂದು ಅಂಶವನ್ನು ತೊಗೊಂಡ್ಬರ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಸೊ ಜನಗಳು ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಎಷ್ಟು ಮಾತ್ರ ಯೂಸ್ ಮಾಡ್ಕೊಂಡ್ರೆ ಅಂದರೆ ಇದು ಓನ್ಲಿ 200 ಜನಕ್ಕೆ ಮಾತ್ರ ಇಟ್ಟಿದ್ದೀವಿ ಸತಿ, ತುಂಬ ಜನಕ್ಕಂತೂ ಇಟ್ಟಿಲ್ಲ. ಬೇರೆ 200 ಜನಕ್ಕೆ ಮಾತ್ರ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ರಾತ್ರಿಯನ್ನು, ಯಾಕಂದರೆ ಪಂಚಕಾಳಿ ಅನ್ನೋಕ್ಕಂಥದ್ದು ನವಕಾಳಿ ಅನ್ನೋಕ್ಕಂಥದ್ದು ಬೆಳಗ್ಗೆ ಹೊತ್ತು ಕೊಡೋಕ್ಕಂಥದ್ದು. ಬೆಳಗ್ಗೆ 10 ಗಂಟೆಯಿಂದ ಸೂರ್ಯ ಉದಯ ಆಗೋವರೆಗೂ, ಸೂರ್ಯಾಸ್ತ ಆಗೋವರೆಗೂ ಈಗ ಈ ನವಕಾಳಿಯನ್ನು ಮತ್ತು ಪಂಚಕಾಳಿಯನ್ನು ಕೊಡ್ಬೋದು. ಆಯ್ತಾ? ಪಂಚಕಾಳಿಯನ್ನು ಕೊಡ್ಬೋದು. ಇನ್ನು ಸ್ಮಶಾನ ಕಾಳಿ ಇವೆಲ್ಲ ಬಂದು ಇದರಲ್ಲಿ ಸೇರ್ಪಡೆ ಆಗಿ ಕೊಡ್ಬೋದು. ನೀನು ಸಪ್ರೇಟಾಗಿ ತೊಗೊತೀವಿ ಅಂದರೆ ಯಾವುದೇ ರೀತಿಯಾಗಲಿ ನೀವು ನೈಟನ್ನು ಆಚರಣೆಯನ್ನು ಮಾಡ್ಬೋದು. ಓಕೆ, ಈ ಪಂಚಕಾಳಿ ದೀಕ್ಷೆಯನ್ನು ಯಾರೆಲ್ಲ ತಗೋಬಹುದು ಗುರುಗಳೇ? ಪಂಚಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಅವ್ರ ಮನೆಯಲ್ಲಿ ನೆಗೆಟಿವ್ ಪಾಯಿಂಟನ್ನು ಜಾಸ್ತಿ ತುಂಬಿರೋದು. ಮೈನ್ ಇಂಪಾರ್ಟೆಂಟ್ ಅಂದರೆ ನನ್ನ ಗಂಡ ಕುಡಿತಾನೆ, ನನ್ನ ಮನೆ ಹಾಳಾಗ್ತಾ ಇದೆ ಅನ್ನೋ ಹೆಂಗಸರಾಗಿರ್ಬೋದು. ಕುಡಿಯೋ ಚಟಕ್ಕೂ ದೇವ್ರ ಚಟಕ್ಕೂ ಒಂದಾಗಬೇಡಿ. ಅದನ್ನು ನಮಗೆ ಕ್ಯಾಶ್ ಮಾಡ್ಕೊತಾರೆ. ನಾನು ಹೇಳೋ ಪ್ರತಿಯೊಬ್ಬರಿಗೂ ಅಷ್ಟೇ, ಅದನ್ನು ಮೈಂಡ್ಸೆಟ್ ಚೇಂಜ್ ಮಾಡಿಸಿ. ಅದಕ್ಕಂತಲೇ ಕೆಲವೊಂದು ಇರುತ್ತೆ, ಅದನ್ನು ಚೇಂಜ್ ಮಾಡಿಸಿ. ಮನೆಯಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇರೋರಿಗೂ ಮತ್ತು ಆರೋಗ್ಯ ಸಮಸ್ಯೆ ಇರೋರಿಗೂ, ವಾಮಾಚಾರದಲ್ಲಿ ಯಾರ್ಯಾರು ಮಾಡಿದಾರೋ ಅವ್ರಿಗೆಲ್ಲ ಅವ್ರು ಮಾಡ್ಬೋದು. ಶತ್ರುಗಳನ್ನು ಸಂಹಾರ ಮಾಡೋದಕ್ಕೆ ಇದಕ್ಕೆ ಯೂಸ್ ಮಾಡ್ಬೋದು. ಮತ್ತು ಕೆಲಸ ಕಾರ್ಯಗಳಿಗೋಸ್ಕರ ಈ ಭೂ ಸಮಸ್ಯೆ ಮತ್ತು ಈ ಬಿಸ್ನೆಸ್ ಮಾಡೋರು, ಯಾಕಂದರೆ ಒಂದು ಶಕ್ತಿ ಅನ್ನೋದು ಅವ್ರ ಹತ್ರ ಇರಬೇಕು. ಆ ಶಕ್ತಿ ಅನ್ನೋಕ್ಕೆ ಹೆಂಗೆ ವರ್ಕೌಟ್ ಮಾಡ್ತಾರೆ, ಬಿಸ್ನೆಸ್ ಮಾಡೋರು ಹೆಂಗೆ ವರ್ಕೌಟ್ ಮಾಡ್ತಾರೆ ಅಂದಾಗ, ಈ ಮಂತ್ರ ಉಚ್ಚಾರಣೆಯನ್ನು ಮಾಡಿದಾಗ, ಈ ಮಂತ್ರವನ್ನು ನೀನು ಕಲಿತಾಗ, ಆ ತಾಯಿಯನ್ನು ನೀನು ಸ್ಮರಿಸಿದಾಗ ಆ ಕೆಲಸ ಪರ್ಫೆಕ್ಟಾಗಿ ಆಗುತ್ತೆ ಅಂತಲೇ ಅರ್ಥ. ಈಗ ABCD ಸುಮ್ಮನೆ ಬಂದ್ಬಿಡುತ್ತಾ ನಮಗೆ? ಸ್ಕೂಲ್ಗೂ ಕಲಿತೀವಿ, ಈ ಸುಮ್ಮನೆ ಬರುತ್ತಾ? ಸ್ಕೂಲ್ಗೂ ಕಲಿತೀವಿ, ಬೋರ್ಡ್ ಮೇಲೆ ಬರೆಸ್ತಾರೆ, ಅಭ್ಯಾಸ ಮಾಡಿಸ್ತಾರೆ. ಅಭ್ಯಾಸ ಆದಮೇಲೆ ಬಾಯಿಗೆ ಬಂದೇ ಬರುತ್ತೆ. ಇದು ಹಂಗೆ. ಆ ದೈವ ಅನ್ನಕ್ಕಂಥದ್ದು ನಿಮ್ಗೆ ಅಟ್ರಾಕ್ಟ್ ಆದರೆ ನಿಮ್ಮ ಕೆಲಸಗಳು ಯಾವುದೇ ರೀತಿ ನಿಲ್ಲೋದಿಲ್ಲ, ಅದು ಮುಂದುವರಿಸಿ ಹೋಗ್ತಿರುತ್ತೆ. ಅಂದರೆ ನೀವು ಕೊಟ್ಟಿರೋ ದೀಕ್ಷೆಗೆಲ್ಲ ನಾನೇ ಕ್ವಶನ್ ಕೇಳ್ಬೋದು, ನಾನು ಕೊಟ್ಟಿರೋ ದೀಕ್ಷೆಗಳೆಲ್ಲ ಕೋಟ್ಯಾಧಿಪತಿ ಆಗಿದ್ದಾರಾ ಅಂತ ಕ್ವಶನ್ ಇರ್ಬೋದು. ನನ್ನ ದುಡ್ಡು ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಮನಸ್ಸು ನೆಮ್ಮದಿ, ಆನಂದ, ಅದಕ್ಕಿಂತ ಮೀರಿ ದುಡ್ಡಿಲ್ಲ. ಹೌದು.
ಅಲ್ವಾ? ಅದಕ್ಕಿಂತ ಮೀರಿ ದುಡ್ಡು ಇದಿಲ್ಲ, ಆನಂದ ನೆಮ್ಮದಿ ಅನ್ನೋದು ಇರಬೇಕು. ಆ ನೆಮ್ಮದಿ ಎಷ್ಟೋ ಜನಕ್ಕೆ ನಾನು ಕೊಟ್ಟಿದ್ದೀನಿ, ಆ ಆನಂದ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ. ದುಡ್ಡ ಈ ಎರಡು ಇದ್ದಾಗ ಅದು ಆಟೋಮೆಟಿಕ್ ಬರುತ್ತೆ. ಅವನ ಸಂಸಾರಕ್ಕೆ ಏನು ಬೇಕು, ಅವನ ಒಂದು ಸಂಪಾದನೆಗೆ ಏನು ಬೇಕು, ಅವನ ಮಕ್ಕಳು ನೋಡ್ಕೊಂಡದ್ದು ಏನು ಬೇಕು, ಆ ತಾಯಿ ಅವನಿಗೆ ದಾರಿ ತೋರಿಸ್ತಾರೆ. ಇದು ಖಂಡಿತ. ಆ ಭದ್ರಕಾಳಿ ಮಂತ್ರವನ್ನು ಹೇಳ್ಕೊಂಡೋಗಿ, ನಾರ್ಮಲಾಗಿ ನೀವು ಹೇಳ್ಕೊಂಡೋಗಿ, ನಿಮ್ಮ ಕೈಯಲ್ಲಿ ಆಟೋಮೆಟಿಕ್ ದುಡ್ಡು ಬರುತ್ತೆ. ಖಂಡಿತ ಬರುತ್ತೆ. ದುಡ್ಡು ಬರುತ್ತೆ ಅಂದರೆ ಮೇಲಿಂದ ಉದಿಸಲ್ಲ, ನಿನಗನ್ನೋದು ಕೆಲಸ ಒಂದು ಉಪಯೋಗ ಕೊಡ್ತಾರೆ. ನಿಂಗೊಂದು ಕೆಲಸ ಅನ್ನೋದು ಆ ಭಗವಂತ ಕೊಡ್ತಾನೆ, ಆ ಕೆಲಸ ನಿಂಗೆ ದುಡ್ಡು ಬಂದಂಗೆ ಅಲ್ವಾ? ಸೊ ಇಷ್ಟೇ, ಕಾಯಕವೇ ಕೈಲಾಸ. ಖಂಡಿತ ಕೆಲಸ ಮಾಡಿದ್ರೆ ದುಡ್ಡು ಬರೋದು. ಹಾಗಂತಾಗ ಆ ಕೆಲಸ ಕೊಡೋನು ಕೂಡ ಇವನಿಗೆ ನಾನು ಈ ಕೆಲಸ ಕೊಟ್ಟರೆ ಪರ್ಫೆಕ್ಟಾಗಿ ಮಾಡ್ತಾನೆ ಅಂತ ಅವ್ನಿಗೆ ಅನಿಸ್ಬೇಕು. ಆ ಅನಿಸೋ ಮಾಡಿಸೋ ಶಕ್ತಿನೇ ಈ ದೈವತ್ವ ಅಲ್ವಾ? ಅಷ್ಟೇ. ಈಗ ಸಾಮಾನ್ಯವಾಗಿ ನಾವು ಈ ಮಾತನ್ನ ಕೇಳ್ತೀವಿ, ಈ ದೀಕ್ಷೆ ಪಡ್ಕೊಂಡವರಾಗಿರಬಹುದು, ಇನ್ನೊಬ್ರು ಆಗಿರಬಹುದು, ನಾವು ಬೇರೆಯವ್ರಿಗೆ ಪರಿಹಾರವನ್ನ ಮಾಡ್ಕೊಡ್ಬಹುದು, ಆದರೆ ನಮಗೆ ನಾವೇನೇ ಪರಿಹಾರ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಈ ಮಾತುಗಳು ಹರಿದಾಡ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರತಿಯೊಬ್ಬರು ತಂತ್ರದಲ್ಲಿ ಆ ಥರ ಇಲ್ಲ. ನಿನಗೆ ನೀನೇ ಪ್ರಾಬ್ಲಮ್ ಮಾಡ್ಕೊಂಡ್ರು, ನಿನಗೆ ನೀನೇ ಏನಾಗಿದ್ರು, ನಿನಗೆ ನೀನು ಪರಿಹಾರ, ನಾನು ಪ್ರತಿಯೊಬ್ಬರಿಗೆ ಹೇಳಿದೆ, ಫಸ್ಟು ನೀನು ನನ್ನ ಹತ್ರ ಕಲಿ, ನಿನಗೆ ನೀನು ಪರಿಹಾರ ಮಾಡ್ಕೊ, ಆಮೇಲೆ ಇನ್ನೊಬ್ಬರ ಮನೆ ತೊಳೆಯಕ್ಕೆ ಹೋಗು. ಅದು ಓಪನ್ ಆಗಿ ಹೇಳ್ತೀನಿ. ನಮ್ಮ ಮನೆ ಮುಂದೆ ನಾವು ಕಸ ಕಡ್ಡಿ ಹಾಕೊಂಡು ಇಟ್ಕೊಂಡಿದ್ದಾಗ ಇನ್ನು ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ನೀನು ಕಸ ಕಡ್ಡಿ ಗುಡಿಸ್ತಾ ಇದ್ರೆ ಏನು ಪ್ರಯೋಜನ? ಫಸ್ಟ್ ನಿನ್ನ ಮನೆ ಮುಂದೆ ಕಸ ಕಡ್ಡಿ ಚೆನ್ನಾಗಿ ಗುಡಿಸು, ಆಮೇಲೆ ರಂಗೋಲಿ ಹಾಕು, ಇನ್ನೊಂದು ಅಯ್ಯೋ ಎಷ್ಟು ಚೆನ್ನಾಗಿದೆ ಒಂದು ಮನೆ ಅಂತ ಹೇಳಿದಾಗ ಆವಾಗ ಇನ್ನೊಂದು ಮನೆಗೆ ಹೋಗಿ ಕೆಲಸಬೇಕು. ಇದು ನಾನು ಹೇಳೋದು. ಫಸ್ಟ್ ಆಫ್ ಆಲ್ ನಾವು ಕರೆಕ್ಟಾಗಿರಬೇಕು, ನಮ್ಮ ಪ್ರಾಬ್ಲಮ್ ನಾವು ತಿಳಿಸ್ಕೊಳ್ಬೇಕು, ಆಮೇಲೆ ನಾವು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಬೇಕಾಗಿರೋದು. ನಿನಗೆ ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲ ಅಂತಂದಾಗ ನೀನು ತಂತ್ರ ಪಂಡಿತ ಆಗಿ ಏನು ಪ್ರಯೋಜನ? ನೀನು ಕಲ್ತೇನು ಪ್ರಯೋಜನ? ನೀನು ಮಾಂತ್ರಿಕನಾಗಿ ಏನು ಪ್ರಯೋಜನ? ನಿನ್ನ ಪ್ರಾಬ್ಲಮ್ ನೀನೇ ಕ್ಲಿಯರ್ ಮಾಡ್ಕೊಳಕ್ಕಾಗ್ತಿಲ್ಲ, ಅಲ್ಲಿಗೆ ನಿನ್ನ ವಿದ್ಯೆ ಇಲ್ಲ ಅಂತ ಅವ್ರಿಗೆ ನಾನು ಈ ವಿದ್ಯೆ ಕಲಿಸ್ತಾ ಇರೋದು. ಮೊದಲು ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಮನುಷ್ಯನಲ್ಲವಮ್ಮ, ನನಗೂ ಕಷ್ಟ ಅಂತ ಒಂದು ಬಂದೇ ಬರುತ್ತೆ. ನನಗೂ ಕಷ್ಟ ಅಂತ ಬರುತ್ತೆ. ನನಗೆ ಒಂದು 15 ದಿನ 20 ದಿನ ಹಿಂದೆ ನನಗೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ನಾನೇ ಕ್ಲಿಯರ್ ಮಾಡ್ಕೊಂಡೆ. ನಾನೇ ಕ್ಲಿಯರ್ ಮಾಡ್ಕೊಂಡೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ಎಲ್ಲರಿಗೂ ಹೇಳಿ ನಾನು ಯಾಕೆ ಇದು ಮಾಡಬಾರ್ದು, ನನ್ನ ಕೆಲಸ ನಾನೇ ಮಾಡಿಕೊಂಡೆ, ನಂದು ಸಕ್ಸಸ್ ಆಗಿದೆ, ತೋರಿಸಿದ್ದೀನಿ, ಆಗಿದ್ದಾರೆ, ಪಾತಾಳಕ್ಕೆ ತುಳಿಸ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಸೊ ಒಂದು ಈ ಥರ ನಾನು ನನ್ನ ಕೆಲಸವನ್ನು ನಾನು ರೆಡಿ ಮಾಡಿಕೊಂಡಾಗ ನಾನು ಇನ್ನೊಬ್ರು ರೆಡಿ ಮಾಡಿದ್ರೆ ನಾನು ಜಯಿಸ್ತೀನಿ. ನಿನ್ನ ಕೆಲಸ ನೀನೇ ಮಾಡ್ಕೊಳಕ್ಕಾಗಿಲ್ಲ ಅಂದಾಗ ನೀನೇನಂತಾರೋ ಜನಗಳಿಗೆ ಪೊಂಗನಾಮ ಹಾಕಕ್ಕೆ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಾಗಿಲ್ಲ. ಖಂಡಿತ ಜನಗಳು ಮೋಸ ಮಾಡ್ತಾರದೇ ಇದು. ನಿನಗೆ ವಿದ್ಯೆ ಇಲ್ಲ ಅಂದಾಗ, ನಿನಗೆ ವಿದ್ಯೆ ಅರ್ಹತೆ ಇಲ್ಲ ಅಂದಾಗ, ನಿನ್ನ ಕೆಲಸ ನೀನು ಮಾಡ್ಕೊಳಕ್ಕೆ ಅಂದಾಗ ನೀನು ಏನು ಕೆಲಸ ಮಾಡ್ತೀಯ? ಈಗ ನನ್ನ ಹತ್ರ ಕೆಲಸ ಆಗಿಲ್ಲ, ನಾನು ಬಿಡೋದಿಲ್ಲ ಅವ್ರನ್ನ, ನಾನು ಬಿಡೋದಿಲ್ಲ. ಅದು ಕ್ಲಿಯರ್ ಆಗೋವರೆಗೂ ನಾನು ಬಿಡೋದಿಲ್ಲ. ಇದು ನನ್ನೊಂದು ಈಗತ್ತಾ ಇಲ್ಲೋ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಬಂದ ಮೇಲೆ ನೀನು ಜೈಲಲ್ಲಿ ಬಂದಂಗೆ, ನಿನ್ನ ಏನೇ ಪ್ರಾಬ್ಲಮ್ ಬಂದಿರೋ ನನ್ನ ಹತ್ರ ಬಂದಾಗ ನೀನು ಜೈಲಿಗೆ ಬಂದಂಗೆ. ಅದು ಕ್ಲಿಯರ್ ಆಗೋವರೆಗೂ ನಾನು ತರಿಸಲ್ಲ. ಗುರುಗಳೇ, ಈ ಪಂಚಕಾಳಿ ದೀಕ್ಷೆಯನ್ನು ತಗೊಳ್ಳೋದ್ರಿಂದ ಏನೆಲ್ಲ ಲಾಭಗಳಿದೆ, ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ರಿ. ಇನ್ನು ರಾಜಕೀಯ ವಿಚಾರದಲ್ಲಿ ಬರೋದಾದರೆ, ಯಾವುದೇ ರಾಜಕೀಯ ವ್ಯಕ್ತಿ ನಿಂತ್ಕೊಂಡಾಗ ಅವರ ಅಪೋಸಿಟ್ ವ್ಯಕ್ತಿ ಆರ್ಥಿಕವಾಗಿ ಸಬಲರಾಗಿರ್ತಾರೆ, ಅವರು ಕೂಡ ಗೆಲ್ಲುವಂಥ ಒಂದು ಅಭ್ಯರ್ಥಿನೇ. ಅವರ ವಿರುದ್ಧ ಗೆಲ್ಲೋದು ಹೇಗೆ, ಈ ದೀಕ್ಷೆ ತಗೊಂಡ್ರೆ ಅವ್ರಿಗೇನು ಅನುಕೂಲ ಅಂತ? ಎಷ್ಟೋ ಜನ ಈ ದೀಕ್ಷೆ ಕೊಟ್ಟೆ ಗೆಲ್ಸಿದ್ದೀನಿ. ವಿಡಿಯೋ ನೋಡೋರು ಗೊತ್ತಾಗುತ್ತೆ ನಾನು ಯಾರಿಗೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಗೆದ್ದಿದ್ದಾರೆ, ಗೆದ್ದು ಈಗ ಪ್ರೆಸೆಂಟ್ MLA ಆಗಿದ್ದಾರೆ, MP ಆಗಿದ್ದಾರೆ. ಹೇಳೋದು ಬೇಡ, ಸೊ ನನಗೆ ಇಷ್ಟನೂ ಆಗಲ್ಲ. ಸೊ ಅವರು ಚೆನ್ನಾಗಿರಲಿ ಎಲ್ಲಿದ್ರು, ಅದೊಂದು ಬಯಸ್ತೀನಿ. ಈ ಪಂಚಕಾಳಿ ದೀಕ್ಷೆಯನ್ನು ಕೊಟ್ಟು ಅವ್ರನ್ನ ಭದ್ರಕಾಳಿ ಯಾಗವನ್ನು ಮಾಡಿಸಿ ಪಂಚಕಾಳಿ ದೀಕ್ಷೆಯನ್ನು ಕೊಟ್ಟು ಗೆಲ್ಲಿಸಿರೋದು ಇದೆ. ರಾಜ ಯಕ್ಷಿಣಿ ಬಗ್ಗೆ ಮಾತಾಡೋದು, ರಾಜ ಯಕ್ಷಿಣಿ ಪ್ರಯೋಗ ಮಾಡಿಸಿ ಅವ್ರನ್ನ ಗೆಲ್ಲಿಸಿರೋದು ಇದೆ. ಸೊ ಈಗ ಪ್ರೆಸೆಂಟ್ ಪಂಚಕಾಳಿ ದೀಕ್ಷೆಯಲ್ಲಿ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಎಷ್ಟಾಗುತ್ತೆ ಅಂದರೆ ಈ ನಮ್ಮ ಚಿಕ್ಕ ಚಿಕ್ಕ ಗ್ರಾಮಸ್ಥದಲ್ಲಿ ಮತ್ತು ನಮ್ಮ ತಾಲೂಕು ಲೆವೆಲಲ್ಲಿ ಈ ಥರ MLAಗಳಾಗಿರ್ಬೋದು, ಏನಕ್ಕೆ ಈ ಪಂಚಕಾಳಿ ದೀಕ್ಷೆಯನ್ನು ಕೊಡ್ತೀವಿ ಅಂದರೆ ದೇವಿಯನ್ನು ಅಟ್ರ್ಯಾಕ್ಟ್ ಆಗುತ್ತೆ ಅವ್ರಿಗೆ.
ಆ ಅಟ್ರಾಕ್ಟ್ ಆಗಿದಾಗ ನೀವು ಹೇಳೋ ಒಂದೊಂದು ಮಾತು ಅವ್ರಿಗೆ ಖಂಡಿತ ಮಾಡಬಹುದು, ಒಂದು ಭರವಸೆಯನ್ನು ಇಡ್ತಾರೆ. ಆ ಭರವಸೆಯನ್ನು ಮೂಡಿಸೋದು ಆ ತಾಯಿ, ಆ ಭರವಸೆಯನ್ನು ಮೂಡಿಸೋದು ಆ ತಾಯಿ. ಸೊ ಅದಕ್ಕೋಸ್ಕರ ಏನು ಹೇಳ್ತೀವಿ ಅಂದರೆ, ಒಂದು ಎನರ್ಜಿ, ಒಂದು ಶಕ್ತಿಯನ್ನು ನಿಮಗೆ ಕೊಡ್ತೀವಿ ಅಷ್ಟೇ, ಆಯಿತಾ? ಆ ಶಕ್ತಿಯನ್ನು ನೀವು ಪರಿಕಲ್ಪನೆಯನ್ನು ಮಾಡಿ ಬೆಳಗ್ಗೆ ಎದ್ದು ಒಂದು 2 ಸತಿ ಒಂದು 5 ನಿಮಿಷ ಆ ತಾಯಿಗೆ ತಿಕ್ಕಿ ಖಂಡಿತ ಯಾಕೆ ಗೆಲ್ಲಲ್ಲ ಅಂತ ನಾನು ನೋಡ್ತೀನಿ, ಯಾಕೆ ಮಾಡಲ್ಲ ಆಗಲ್ಲ ಅಂತ ನಾನು ನೋಡ್ತೀನಿ. ಎಲ್ಲರೂ ನೀವು ಕೇಳ್ಬೋದು, ಯಾಕೆ ಗುರುಗಳು ಓಪನ್ ಚಾಲೆಂಜ್ ಆಗ್ತೀರಾ ಅಂತ. ನನ್ನ ಹತ್ರ ಇವತ್ತವರೆಗೂ ಬಂದು ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತೀನಿ, ನಿಮ್ಗಾಗಿಲ್ವಾ ತೊಗೊಂಬನ್ನಿ, ನಾನು ಮಾಡಿ ತೋರಿಸ್ತೀನಿ. ನಿಮಗೆ ಎಷ್ಟೋ ಜನ ತಂತ್ರ ಪಂಡಿತರು ಮೋಸ ಮಾಡಿರ್ಬೋದು, ದುಡ್ಡು ಇಸ್ಕೊಂಡಿರ್ಬೋದು, ಅದಾಗಿರ್ಬೋದು ಇದಾಗಿರ್ಬೋದು, ನಂಗೆ ಆ ಸಂಬಂಧ ಇಲ್ಲ. ನನ್ನ ಹತ್ರ ಬಂದಮೇಲೆ ಆಗಿದೆಯಾ ಆಗಿಲ್ವಾ ಅದು ನನಗೆ ಇಂಪಾರ್ಟೆಂಟ್. ನನ್ನ ಹತ್ರ ಬಂದ ಮೇಲೆ ಅದಾಗಿಲ್ವಾ ಆಗಿದೆಯಾ ಅದು ಇಂಪಾರ್ಟೆಂಟ್, ಅಷ್ಟೇ ನಾನು ಕೇಳೋದು. ಖಂಡಿತ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗೆ ಹೇಳ್ತೀನಿ, ನಮ್ಮ ಜನರಿಗೂ ಹೇಳ್ತೀನಿ, ಅದು ಯಾರು ಈ ವಿಡಿಯೋ ನೋಡ್ತಾ ಅವ್ರಿಗೆಲ್ಲ ಹೇಳ್ತಿದ್ದೀನಿ. ಖಂಡಿತ ಈ ಪಂಚಕಾಳಿ ದೀಕ್ಷೆ ಅನ್ನೋಕ್ಕಂಥದ್ದು ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಇದು ಮೀರಿದ ದೀಕ್ಷೆ ತಂತ್ರದಲ್ಲಿ ಇಲ್ಲ, ನಮಗೆ ಪ್ರಾಡಕ್ಟ್ ಇಲ್ಲ. ನವಕಾಳಿ, ಭದ್ರಕಾಳಿ, ಸ್ಮಶಾನಕಾಳಿ ಮತ್ತು ಈ ಪಂಚಕಾಳಿ ಅನ್ನೋಕ್ಕಂಥದ್ದು ಇದಕ್ಕಷ್ಟು ಶಕ್ತಿ ಇರೋಕ್ಕಂಥದ್ದು ಯಾವುದ್ರಲ್ಲೂ ನಾನು ನೋಡಿಲ್ಲ, ಆ ಅನುಭವದಲ್ಲೂ ನಾನು ತೊಗೊಂಡಿಲ್ಲ. ಖಂಡಿತ ಓಪನ್ ಆಗಿ ಹೇಳ್ತೀನಿ, ಅಷ್ಟೊಂದು ನನಗೆ ಅನುಭವ ಆಗಿದೆ. ಇಷ್ಟೊಂದು ಈ ಸ್ಥಾನದಲ್ಲಿ ಕೂತ್ಕೊಂಡು ಇಷ್ಟು ದೊಡ್ಡ ವ್ಯಕ್ತಿ ಆಗಿ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ತಾಯಿನೇ ಕಾರಣ. ನಾನು ಯಾವ ಥರ ಪೂಜೆಯನ್ನು ಮಾಡ್ತಾಯಿದ್ದೀನೋ ಅದೇ ರೀತಿ ನೀವು ಪೂಜೆ ಮಾಡಿ ಅಂತ ನಾನು ಕೇಳ್ತೀನಿ. 24 ಗಂಟೆ ಪೂಜೆ ನಾನು ಮಾಡಲ್ಲ, ನಾನು ಮಾಡೋದೇ ಒಂದು 1/4 ಗಂಟೆ 15ರಿಂದ 20 ನಿಮಿಷ ಅಷ್ಟು ಮಾತ್ರ ನೀವು ಮಾಡಿ. ನಿಮ್ಮ ಜೀವನದಲ್ಲಿ ಯಾಕೆ ಸಕ್ಸಸ್ ಕಾಣಲ್ಲ, ಯಾಕೆ ಈ ದೀಕ್ಷೆಯಿಂದ ನಿಮ್ಗೆ ಒಳ್ಳೇದಾಗಲ್ಲ, ಯಾಕೆ ಈ ದೀಕ್ಷೆಯಿಂದ ನಿಮಗೆ ಕೆಟ್ಟದ್ದು ನಡೆಯಲ್ಲ ಅಂತಂದು ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಈಗಷ್ಟೇ ಹೇಳಿದ್ರಿ ಒಂದು ತಾಂತ್ರಿಕ ವಿಧಾನದಿಂದ ನಾವು ಒಬ್ಬ MLA MP ಗೆಲ್ಸಿದ್ವಿ ಅಂತ. ಹಾಗಿದ್ರೆ ಈ ಒಂದು ತಾಂತ್ರಿಕ ವಿಧಾನವನ್ನ ಬಳಸ್ಕೊಂಡು ಯುದ್ಧ ಯಾಕೆ ನಿಲ್ಸಕ್ಕಾಗಲ್ಲ? ಇದು ಒಂದಷ್ಟು ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಒಂದು ಎಕ್ಸಾಂಪಲ್ಲು, ನೀವು ಮಯಾಂಕ್ ಅಂತ ಕೇಳಿದಿರ ಒಂದು, ಇದರಲ್ಲಿ ಒಬ್ಬ ರಾಜ ಬಂದು 1000 ಮೇಲೇ 2000 ಜನ ಮೇಲೆ ಸೈನಿಕರನ್ನ ಹಾಕ್ಕೊಂಡು ಬರ್ತಿದ್ದ. ಆ ಊರವರೆಲ್ಲ ಸೇರಿ, ಆ ಊರೆಲ್ಲ ತಂತ್ರ ಪಂಡಿತರೆ, ಊರೇ ಅದು. ಆ ಊರಲ್ಲಿ ತಂತ್ರ ಪಂಡಿತರು ಮಾಡ್ತಾ ಇದ್ದಾಗ ಒಂದು ರಾಜ ಬಂದು ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾಗ, ಇವರು ಮನೆಯಲ್ಲೇ ಕೂತ್ಕೊಂಡು ಇವರ ಪ್ರಯೋಗಗಳನ್ನು ಮಾಡ್ತಾ ಇದ್ದಾಗ ಅವರ ಶತ್ರುಗಳು ಬೆಳಗ್ಗೆ ಎದ್ದು ಹೋಗಿದ ತಕ್ಷಣ ಎಲ್ಲ ಭೂಸ್ಥಾಪ ಕೆಳಗಡೆ. ಇವತ್ತಿಗೂ ಪ್ರೂಫ್ ಇದೆ, ಅದು ಇವತ್ತಿಗೂ ಫೋಟೋ ಸಮೇತ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ, ಎಲ್ಲಿ ಬೇಗ ಸರ್ಚ್ ಮಾಡಿ. ನೀವು ಮಯಾಂಕ್ ಅಂತ ಹಿಸ್ಟ್ರಿ ಅಂತ ಹೊಡೀರಿ ಸಾಕು, ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ, ನಮ್ಮ ಇಡೀ ವರ್ಲ್ಡಲ್ಲಿ ಹೇಳ್ಬೋದು, ಬೆಸ್ಟು ಅಂದರೆ ಮಯಾಂಕ್. ತುಂಬ 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 ತಿಳ್ಕೊಬೋದು. ಹಿಂಗೆ ಮನುಷ್ಯನ ಹಿಂಗೆ ನಿಲ್ಲಿಸ್ಬೋದಲ್ಲಿ. ಯಾಕಂದರೆ ಈಗ ಕಾಲಕ್ರಮೇಣ ಆ ಮನುಷ್ಯಗಳು ಆ ಒಂದು ದೈವತ್ವ ಅನ್ನೋದು ನಾವೇ ಕಳ್ಕೊಂಡಿರೋದು, ಯಾರೂ ಅಲ್ಲ. ಇದ್ದಿದ್ದನ್ನು ಕಾಪಾಡ್ತಾ ಇದ್ದೀವಿ. ಕೆಲವೊಂದು ಅವರು ಇವರು ಅದಿಲ್ಲ ಇದಿಲ್ಲ, ನಾನೇನು ಮಾಡೋಕ್ಕೂ ಆಗಲ್ಲ, ಅದಿಲ್ಲ ಇದಿಲ್ಲ ಅಂದ್ಕೊಂಡು ಹೋಗ್ತೀವಿ. ನಾನೇನು ಮಾಡೋಕ್ಕಾಗತ್ತೆ? ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಬ್ಬರು ಬಂಗಾರ ಸಿಕ್ತು, ಒಬ್ರು ಸಿಕ್ಕಿಲ್ಲ. ಸಿಕ್ದವನು ಏನು ಮಾಡ್ತಾನೆ, ನಂದು ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಸಿಕ್ದಿಲ್ಲ ಅಂದ್ಕೊತಾನೆ, ಅಲ್ಲೋಗಿ ಅಪ್ರಚಾರ ಮಾಡ್ತಾನೆ. ಸೊ ನನ್ನ ಇದರಲ್ಲಿ ಅದು ನಡೀತಾ ಇರೋದು. ಬೆಳೀತಾ ಇದ್ದಾರೆ, ನಾನು ಯಾವತ್ತೇ ಆಗಲಿ ಜನರಿಂದ ಹೋಗೋನಲ್ಲ, ರಾಜಕೀಯದಿಂದ ಹೋಗೋನಲ್ಲ. ನನ್ನಿಂದ ನಾನು ಬಂದಿರೋದು, ನನ್ನ ದೇವಿಯಿಂದ ನಾನು ಬಂದಿರೋದು. ಆ ದೇವಿಗೆ ಎಷ್ಟು ಸ್ಥಾನಮಾನವನ್ನು ಕೊಟ್ಟಿದ್ದೀನಿ ಅಂದರೆ ಆ ದೇವಿನ ನಾನು ಬೆಳೆಸ್ತೇವೆ. ಜನರನ್ನ ಹತ್ರ ಬರ್ತೀನಿ, ಪರಿಹಾರ ಮಾಡ್ಕೊಡ್ತೀನಿ, ನಾನು ತಲೆ ಕೂಡ ಹಾಕ್ಕೊಳಲ್ಲ. ನಾನು ಎಷ್ಟು ದೇವಿ ಆರಾಧನೆಯನ್ನು ಮಾಡ್ತೀನೋ, ನಾನು ಎಷ್ಟು ಶಕ್ತಿಯನ್ನು ಬೆಳೆಸ್ಕೊತೀನೋ ಆ ದೇವಿನ ನಂಗೆ ಕಣ್ಣೆ ಬಾರಿ ತೋರಿಸ್ತಾರೆ. ಇಷ್ಟೇ. ಪ್ರಾಣದ ಮೇಲೆ ಯೋಚನೆ ಇಲ್ಲ, ಆಸೆ ಇಲ್ಲ, ಅಷ್ಟು ಮಾಡ್ಬೇಕಂತ ಆಸೆ ಇಲ್ಲ. ನನಗಿರೋದು ಒಂದೇ, ಹಳ್ಳಿಗೊಂದು ತಂತ್ರ ಪಂಡಿತರಾಗಬೇಕಷ್ಟೆ. ಮನೆಗೊಬ್ಬರು ಆಗಬೇಕು ಅಂದ್ರೆ ನಂಗೆ ಇನ್ನೂ ಖುಷಿನೇ. ಯಾಕೆ ಅಂದರೆ ನಿಮ್ಮ ಪರಿಹಾರಗಳು ನೀವೇ ಮಾಡ್ಕೊಬಿಡ್ರಿ. ಇನ್ನೊಬ್ಬನ ಹತ್ರ ಹೋಗಿ ಮೋಸ ಹೋಗಬೇಡಿ ಅನ್ನೋದೇ ನನ್ನ ಕಾನ್ಸೆಪ್ಟ್. ನನ್ನ ಹತ್ರ ಬನ್ನಿ, ನಾನು ಮಾಡ್ಕೊಡ್ತೀನಿ. ನನ್ನ ಹತ್ರ ನಾನು ಕ್ಲಾಸ್ ಕಲೀರಿ ಅಂತಲೇ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಬಂದು ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ನನ್ನ ಹತ್ರ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಹತ್ರ ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಕ್ಲಾಸ್ ಕಲೀರಿ.
ಇದರಲ್ಲಿ ನಿಜಾಂಶ ಎಷ್ಟಿದೆ, ಸುಳ್ಳು ಎಷ್ಟಿದೆ, ನಿಜ ಎಷ್ಟಿದೆ ನಿಮಗೆ ಗೊತ್ತಾಗ್ಬಿಡತ್ತೆ. ಆ ಕ್ಲಾಸಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ನಿಜಾನ, ವರ್ಕೌಟ್ ಆಗತ್ತಾ ಆಗಲ್ವಾ ಅನ್ನಕ್ಕಂಥದ್ದು. ಒಬ್ಬನ್ಯಾರೋ ತಂತ್ರ ಪಂಡಿತರ ಹತ್ರ ಹೋದೆ ನನ್ನ ಮಾನ ಕಳ್ಕೊಂಡೆ ಅಂತ ಒಬ್ಬರು, ಇನ್ನೊಬ್ರು ತಂತ್ರ ಪಂಡಿತರ ಹತ್ರ ಹೋದೆ ದುಡ್ಡು ಕಿತ್ಕೊಂಡ ಅಂತ ಇನ್ನೊಬ್ರ ಹತ್ರ ಹೋದೆ ಇನ್ನೇನೋ ಹೆಣ್ಮಗುಗಾಯಿತು ಅಂತ ಇನ್ನೊಬ್ಬ. ಯಾಕೆ ಅಷ್ಟೊಂದು ಚಾನ್ಸ್ ಕೊಡ್ತೀರಾ? ತಂತ್ರ ಮಂತ್ರ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಈ 4 ಸೇರಿದ್ರೆ ತಂತ್ರ ಪಂಡಿತ ಆಗಕ್ಕೆ ಸಾಧ್ಯ. ಇದು ಅಂಥದ್ದು ನಿಮ್ಮ ಮಾನವನ್ನು ಇನ್ನೊಬ್ಬ ತಂತ್ರ ಪಂಡಿತ ಹತ್ರ ಇಡೋ ಅವಶ್ಯಕತೆ ನಿಮಗಿಲ್ಲ. ಅದು ನೀವೇ ಮಾಡ್ಕೊಳ್ಬೋದಲ್ಲ, ನೀವೇ ರೆಡಿ ಮಾಡ್ಕೊಳ್ಬೋದಲ್ವಾ? ಅದನ್ನೇ ನಾನು ಕೇಳೋದು. ಸೊ ನಾನು ಹೇಳೋದು ಅಷ್ಟೇ, ಎಲ್ಲರೂ ಕಲಿಬೇಕು ನೋಡಿ. ಎಲ್ಲ ಜ್ಞಾನವೇ ಇರಬೇಕು. ಎಲ್ಲ ಜ್ಞಾನವನ್ನು ಇದ್ರೇ ಅವನು ಮನುಷ್ಯ ಅನ್ನೋಕ್ಕಂಥದ್ದು. ನಮಗೆ ಸಂಬಂಧ ಇಲ್ಲ, ಅದು ನಮ್ಮಲ್ಲ, ಬೇಡ. ಒಂದಲ್ಲ ಹೋದ್ರೆ ನಿಂಗೆ ನಮ್ಮ ಪರಿಸ್ಥಿತಿ ಬರುತ್ತೆ. ಅಯ್ಯೋ ಅವತ್ತು ಅವ್ರು ಹಂಗೆ ಹೇಳಿದ್ರು, ಹೋಗಿದ್ರೆ ಚೆನ್ನಾಗಿರೋದು. ಅಯ್ಯೋ ಇವ್ರು ಹಿಂಗೆ ಹೇಳಿದ್ರು, ನಾನು ಹೋಗಿದ್ದು ಚೆನ್ನಾಗಿರೋದು. ಯಾವತ್ತು ಅವ್ರು ಹೇಳಿದ್ದು ಇವ್ರು ಹೇಳಿದ್ದೇ ಕೇಳ್ತಾಯಿತ್ತು. ನೀನು ಹೇಳಿದ್ದೇನಾಯಿತು? ನಿನ್ನ ಒಂದು ಮನಸ್ಸೋಚನೆ ನಿನಗಿಲ್ಲ. ನಿನಗೆ ದೇವ್ರ ದಾರಿಯನ್ನು ಕೊಡ್ತಾರೆ, ನಿನ್ನ ಮನಸ್ಸಿಗೆ ಕೊಡ್ತಾರೆ. ನಾನು ಇಲ್ಲಿ ಹೋದರೆ ಒಳ್ಳೇದಾಗತ್ತೆ ಅಂತ ಮನಸ್ಸು ಕೊಟ್ಟಾಗ ಹೋಗ್ಬಿಡ್ಬೇಕು. ನಾನು ಹಾಗೆ ಮಾಡ್ತೀನಿ. ನಾನು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗ ಹೋಗ್ಬಿಡ್ತೀನಿ. ಕಾಲಕ್ರಮೇಣ ನನಗೆ ಬ್ಯುಸಿ ಆಗಿರೋ ಕಾರಣದಿಂದ ಇನ್ನೊಂದೇ ದೇವಸ್ಥಾನ ಸಿಗ್ತದೆ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ಇದಕ್ಕೋಸ್ಕರ ಹೇಳೋದು, ನಾವು ಒಂದು ಹತ್ರ ನಮಗೆ ನಮ್ಮ ಆತ್ಮಸಾಕ್ಷಿಯಾಗಿ ಇವ್ರ ಹತ್ರ ಹೋದ್ರೆ ನಂಗೆ ಒಳ್ಳೇದಾಗತ್ತೆ ಅನ್ನೋದು ಮಾತ್ರ ಹೋಗಿ, ಖಂಡಿತ ಒಳ್ಳೇದಾಗತ್ತೆ.